ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಾಶಿದ ಬಗ್ಗೆ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಮಂತ್ರ ಯಾವುದು ಅಂತಂದರೆ ಸ್ನೇಹಿತರೆ, ಇದು ಕಾಲ್ ಮ್ಯಾನಿಫೆಸ್ಟೇಷನ್ ಮಂತ್ರ. ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದರೆ, ನಿಮ್ಮ ಜೊತೆಲಿ ಮಾತಾಡೋದು ಬಿಟ್ಟಿದ್ರೆ, ಅವರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದರೆ, ನಿಮ್ಮನ್ನ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ರೆ ಆಯಿತಾ, ಅಂಥ ವ್ಯಕ್ತಿಗಳ ಮನಸ್ಸನ್ನು ಸಾಫ್ಟ್ ಮಾಡೋಕ್ಕೆ ಅಂತಲೇ ಇವತ್ತು ಈ ವಿಶೇಷವಾದ 2 ಮಂತ್ರ ಕೊಡ್ತೀನಿ. ಸರಿನಾ? ಒಂದೇ ವಿಷಯಕ್ಕೆ 2 ಮಂತ್ರ, ಅದು ತುಂಬ ಪವರ್ಫುಲ್ಲು. ನಿಮಗೆ ಯಾವುದು ಆಗುತ್ತೋ ಅದನ್ನು ನೀವು ಬಳಸ್ಬೋದು. ಸರಿನಾ ಸ್ನೇಹಿತರೆ? ಇದನ್ನು ಬಳಸೋದ್ರಿಂದ, ಇದನ್ನು ಮಾಡೋದ್ರಿಂದ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ, ಮೊದಲು ನೀವು ಇದನ್ನು ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಮಾಡೋದ್ರಿಂದ ಅವರ ಮನಸ್ಸು ಸಾಫ್ಟ್ ಆಗುತ್ತೆ. ಆಯಿತಾ? ಅದೇ ತಾನೇ ಮೊದಲು ಬೇಕಾಗಿರೋದು. ಈಗ ಎಷ್ಟೇ ಕೋಪ ಮಾಡ್ಕೊಂಡಿದ್ರು, ನಿಮ್ಮ ಜೊತೆಲಿ ಜಗಳ ಆಡಿದ್ದೆ ನೆನಪಾಗ್ತಿದ್ರೆ, ಕೋಪ ಮಾಡ್ಕೊಂಡಿದ್ದೆ ನೆನಪಾಗ್ತಾ ಇದ್ರೆ, ಅವ್ರ ಮನಸ್ಸು ಸಾಫ್ಟ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಹಾಗೆ ನೀವು ಅವ್ರ ಮನಸ್ಸನ್ನು ಸಾಫ್ಟ್ ಮಾಡಿದ್ರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ದೂರ ಆಗಿರೋಂಥ ವ್ಯಕ್ತಿಗಳಿಂದ ಕಾಲ್, ಮೆಸೇಜ್ ಮತ್ತೆ ಬರೋ ಹಾಗೆ ಆಗುತ್ತೆ. ಅವರೇ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ. ಮನಸ್ಸು ಸಾಫ್ಟ್ ಆದಮೇಲೆ ಏನಾಗುತ್ತೆ, ನಿಮ್ಮ ನೆನಪು ತುಂಬ ಕಾಡೋಕ್ಕೆ ಶುರು ಆಗುತ್ತೆ. ಏನಾದರೂ ಆಗಲಿ ನಾನು ಅವ್ರಿಗೆ ಫೋನ್ ಮಾಡಲೇಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ ಫೀಲಿಂಗು. ಆವಾಗ ಅವರೇ ನಿಮಗೆ ಕಾಲ್, ಮೆಸೇಜ್ ಏನಾದರೂ ಒಂದು ಮಾಡ್ತಾರೆ. ಸ್ನೇಹಿತರೆ, ಇದು ಸರಿ ಹೋಗೋಕ್ಕೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಮತ್ತೆ ಸರಿ ಹೋಗಬೇಕು ಅಂತಂದರೆ ಅವ್ರ ಮನಸ್ಸಲ್ಲಿರುವಂಥ ಗೊಂದಲ, ಅಡೆತಡೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂಥ ಅಡೆತಡೆ, ಕೋಪ, ಇದೆಲ್ಲ ನಿವಾರಣೆ ಆಗುತ್ತೆ. ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಹಂಕಾರ, ಅಹಂ ಅನ್ನೋದು ಇಬ್ಬರಿಂದನೂ ನಿವಾರಣೆ ಆಗುತ್ತೆ. ಆ ವ್ಯಕ್ತಿಗೆ ಜಾಸ್ತಿ ಇತ್ತು ಅಂತಂದರೆ, ಈಗ ನೀವು ಅವ್ರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅಹಂಕಾರ ಇಲ್ಲ ಅಂತ ಅರ್ಥ. ನೀವು ಇಷ್ಟಪಡೋ ವ್ಯಕ್ತಿನ ನೀವು ಇಷ್ಟಪಡ್ತಾ ಇದ್ದೀರಾ, ಅವ್ರು ಎಷ್ಟೇ ಜಗಳ ಮಾಡಿದರೂ ನೀವು ಅವ್ರಿಗೋಸ್ಕರ ಈ ಪೂಜೆ ಮಂತ್ರಗಳನ್ನು ಮಾಡ್ತೀರಾ ಅಂತಂದರೆ ಅಹಂಕಾರ ಯಾರಿಗಿದೆ? ಅವರಿಗಿದೆ. ಆ ಅಹಂಕಾರವನ್ನು ಇದು ನಿವಾರಣೆ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸರಿ, ಪ್ರೀತಿಯ ಭಾವನೆ ಮತ್ತೆ ಸಾಫ್ಟ್ ಆಗುತ್ತೆ. ಅವರು ಮತ್ತೆ ಸಾಫ್ಟ್ ಮನಸ್ಸಿಂದ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಸರಿ, ನಿಮ್ಮಿಬ್ಬರ ಜೊತೆಯಲ್ಲಿ ಸಂವಹನ, ಮಾತುಕತೆ ಮತ್ತೆ ಶುರು ಆಗುತ್ತೆ. ತಕ್ಷಣ ಇಮಿಡಿಯೇಟಾಗಿ ಸಂಪರ್ಕಕ್ಕೆ ತರಬೇಕು ಅಂತಂದರೆ, ಇಮಿಡಿಯೇಟಾಗಿ ಅವ್ರ ಮನಸ್ಸನ್ನು ಬದಲಾಯಿಸಬೇಕು ಅಂತಂದರೆ ನೀವು ಈ ಮ್ಯಾನಿಫೆಸ್ಟೇಷನ್ ಮಂತ್ರವನ್ನು ನೀವು ಪ್ರಯೋಗ ಮಾಡಬೇಕು. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಎಲ್ಲೂ ಮಿಸ್ ಮಾಡಬೇಡಿ. ಸರಿನಾ? ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ಈ ಮಂತ್ರವನ್ನು ಯಾವ ದಿನ ಜಪ ಮಾಡಬೇಕು? ಈ ಮಂತ್ರವನ್ನು ನಾನು ಯಾವಾಗಲೂ ಹೇಳೋ ಹಂಗೆ ಯಾವ ವಾರ? ಶುಕ್ರವಾರನೇ ಪ್ರೀತಿಗೆ ಅಟ್ರಾಕ್ಷನ್ ದಿನ. ಶುಕ್ರವಾರ ಜೊತೆಯಲ್ಲಿ ಸೋಮವಾರ, ಬುಧವಾರ ಎಕ್ಸ್ಟ್ರಾ. ಸರಿನಾ? ಈ 3 ವಾರಗಳಲ್ಲಿ ನೀವು ಪ್ರೀತಿ ಅಟ್ರಾಕ್ಷನ್ಗೋಸ್ಕರ, ಕಾಲ್ ಮ್ಯಾನಿಫೆಸ್ಟೇಷನ್ಗೋಸ್ಕರ ಮಾಡ್ಬೋದು. ಸರಿನಾ? ಶುಕ್ರವಾರ ರಾತ್ರಿಯಿಂದ ಮೋಸ್ಟ್ ಪವರ್ಫುಲ್ ದಿನ. ಶುಕ್ರವಾರ ರಾತ್ರಿನೇ ಶುರು ಮಾಡಬೇಕು ನೀವು. ಸರಿನಾ? ಸಮಯ ಹೇಳ್ತೀನಿ. ಸಮಯ ಈಗ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು. 4:15 6 ಗಂಟೆ ಒಳಗಡೆ ನೀವು ಮಾಡ್ಬೋದು. ಶುಕ್ರವಾರ ಹೇಳೋದಲ್ಲ, ರಾತ್ರಿ 9ರಿಂದ 11 ಗಂಟೆಯ ಒಳಗೆ ನೀವು ಇದನ್ನು ಮಾಡೋದ್ರಿಂದ ಇಮಿಡಿಯೇಟಾಗಿ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಸರಿನಾ? ಅವ್ರ ಮನಸ್ಸು ಸಾಫ್ಟ್ ಆಗೋದು, ಅವ್ರು ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಈ ರೀತಿಯಲ್ಲಿ ಅವ್ರಿಗೆ ಇಮಿಡಿಯೇಟಾಗಿ ನಿಮಗೆ ಫಲ ಬೇಕಾ? ನೀವು ಶುಕ್ರವಾರ ರಾತ್ರಿನೇ ಮಾಡಬೇಕು, ರಾತ್ರಿ ಟೈಮೇ ಮಾಡಬೇಕು. ಸರಿನಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಆದರೆ ಈ ಪ್ರೀತಿ ಅಟ್ರಾಕ್ಷನ್ಗೆ, ಕಾಲ್ ಮ್ಯಾನಿಫೆಸ್ಟೇಷನ್ ಆಲ್ಮೋಸ್ಟ್ ನೀವು ನೈಟ್ ಟೈಮ್ ಮಾಡೋದ್ರೇ ಒಳ್ಳೆಯದು. ಸರಿನಾ? ಕಾರಣ ಏನು? ನಾನು ಎಲ್ಲ ವಿಡಿಯೋದಲ್ಲೂ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ನೈಟ್ ರಿಚುವಲ್ಗಳು, ಮಂತ್ರಗಳನ್ನು ಯಾಕೆ ಮಾಡಬೇಕು ಅಂತಂದರೆ, ನೀವು ಮಾಡುವಂಥ ಮಂತ್ರಗಳು ಮೊದಲನೇದಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಸೇರಿರುತ್ತೆ. ಸರಿನಾ? ನೀವು ಮಂತ್ರವನ್ನು, ಧ್ಯಾನವನ್ನು ಮಾಡಿಬಿಟ್ಟು ಮಲ್ಕೊಂಡ್ಮೇಲೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆಕ್ಟಿವ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ನೀವು ಏನು ಅನ್ಕೋತಾ ಇರ್ತೀರಾ, ಏನು ಕೇಳ್ತಾ ಇರ್ತೀರಾ, ಆ ಮಂತ್ರಗಳ ಎಫೆಕ್ಟಿಂದ ಆ ಫೀಲಿಂಗ್ಸನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅವರ ಮನಸ್ಸಿಗೆ, ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ತಲುಪಿಸುತ್ತೆ. ಸರಿನಾ? ಅದರಿಂದನೇ ಅವ್ರಿಗೆ ನಿಮ್ಮ ಬಗ್ಗೆ ಡ್ರೀಮ್ ಬರ್ಬೋದು, ಯೋಚನೆಗಳು ಬರ್ಬೋದು, ಕನಸುಗಳು ಬೀಳ್ಬೋದು, ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ಬೋದು. ಅದಕ್ಕೋಸ್ಕರನೇ ನಾನು ನೈಟ್ ಟೈಮೇ ಮಾಡಿ ಅಂತ ಹೇಳೋದು. ಸರಿನಾ? ನೈಟ್ ಟೈಮೇ ಮಾಡಿ. ಸಮಯ ನೋಟ್ ಮಾಡ್ಕೊಳ್ಳಿ. ಸರಿನಾ? ಹೇಗೆ ಮಾಡಬೇಕು ಅಂತಂದರೆ, ಎಂದಿನಂತೆ ಮನಸ್ಸು, ದೇಹ ಶುದ್ಧವಾಗಿರೋದು ಮುಖ್ಯ. ಸರಿನಾ? ಹೇಗೆ ಮಾಡಬೇಕು ಅಂದರೆ, ಎಂದಿನಂತೆ ದೇಹ ಮನಸ್ಸು ಶುದ್ಧವಾಗಿರಬೇಕು. ಜೊತೆಗೆ ನೀವು ರಾತ್ರಿ ಶುದ್ಧವಾಗಿರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ಸರಿನಾ? ಶುದ್ಧವಾಗೇ ಇರಬೇಕು ಜಾಗ. ಹಾಸಿಗೆ ಮೇಲೆ, ಮಂಚದ ಮೇಲೆ, ನೆಲದ ಮೇಲೆ, ನೆಲ ಕ್ಲೀನ್ ಮಾಡ್ದೇ ಕೂತ್ಕೊಳ್ಳೋಕೆ ಹೋಗಬೇಡಿ. ಜಾಗ ಶುದ್ಧವಾಗಿದ್ದಷ್ಟು ಮನಸ್ಸು ಶುದ್ಧವಾಗಿರುತ್ತೆ. ಸುತ್ತ ಇರೋಂಥ ಪಾಸಿಟಿವ್ ಸೆನ್ಸ್ಗಳು, ಪಾಸಿಟಿವ್ ವೈಬ್ರೇಷನ್ಗಳು ಅದು ಕೂಡ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಬರ್ತಾ ಇರುತ್ತೆ. ಸರಿನಾ? ಅದಕ್ಕೋಸ್ಕರ ಜಾಗ ಶುದ್ಧವಾಗಿರಬೇಕು, ನಿಮ್ಮ ಮೈಂಡು, ಮನಸ್ಸು ಶುದ್ಧವಾಗಿರಬೇಕು. ನೀವು ಕೂತ್ಕೊಂಡ್ಮೇಲೆ ನಿಮ್ಮ ಪಕ್ಕದಲ್ಲಿ ಧೂಪ, ದೀಪ ಏನಾದರೂ ಇಟ್ಕೊಂಡಿದ್ರೆ ಒಳ್ಳೆಯದು.
ಘಮ್ ಅನ್ನೋ ಧೂಪ ಬರುತ್ತೆ ಗೊತ್ತಾ, ಗಂಧದ ಕಡ್ಡಿ ಧೂಪ, ಸುವಾಸನೆ ಬರುವಂಥ ಧೂಪವನ್ನು ಹಚ್ಚಿ ಇಟ್ಕೊಳ್ಳಿ ಸರಿನಾ. ದೀಪವನ್ನು ಹಚ್ಚಿ ಇಟ್ಕೊಳ್ಳಿ. ಹಚ್ಕೊಂಡು ನೀವೇನು ಮಾಡಬೇಕು, ಈಗ ನಾನು ಹೇಳ್ಕೊಡೋ ಈ ಮಂತ್ರವನ್ನು 108 ಸಲ ಹೇಳಬೇಕು. ಆ ಧೂಪವನ್ನು ಹಚ್ಚಿ ಇಟ್ಕೊಂಡ್ಮೇಲೆ ನೀವು ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ. ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ, ಯಾರು ನಿಮಗೆ ಕಾಲ್ ಮಾಡಬೇಕು ಮಾತಾಡಬೇಕು ಅಂತ ನೀವು ಅನ್ಕೋತಾ ಇರ್ತೀರಾ, ಆ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆಲಿ ಕೂತಿದ್ದಾರೆ, ನಿಮ್ಮ ಜೊತೆಲಿ ನಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಖುಷಿಯಿಂದ ಆಯಿತಾ, ಮನಸ್ಸಿಂದ ಖುಷಿಯಿಂದ ಎಷ್ಟೇ ಜಗಳ ಆಡಿರಲಿ, ಎಷ್ಟೇ ಕೋಪ ಇರಲಿ, ಅದೆಲ್ಲ ಬಿಟ್ಟಾಕ್ಬಿಡಿ ಆಯಿತಾ. ಮನಸ್ಸಿಂದ ಹೇಳಿ, ಪ್ರೀತಿಯಿಂದ ಹೇಳಿ, ಪ್ರೀತಿಯಿಂದ ಮನಸ್ಸಿಂದ ಭಕ್ತಿಯಿಂದ ಹೇಳಿ ಸರಿನಾ. ಭಕ್ತಿಯಿಂದ ನಾನೀಗ ಕೊಡೋ ಅಂಥ ಮಂತ್ರಗಳನ್ನು ನೀವು ಪಠನೆ ಮಾಡಬೇಕಾಗತ್ತೆ ಸರಿನಾ. 108 ಸಲ ಪಠನೆ ಮಾಡಿ. ಸ್ನೇಹಿತರೆ, ನಿಮಗೆ ಕೊಡುವಂಥ ಮೊದಲನೇ ಸುಲಭವಾದ ಮಂತ್ರ, ಈ ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಹ್ರೀಂ ಹ್ರೀಂ ಹೆಸರು ಮನೋಹರ ಪ್ರೀತಿ ಸ್ಥಿರಂಭವತು ಸ್ವಾಹ. ಓಂ ಹ್ರೀಂ ಹ್ರೀಂ ಅವರ ಹೆಸರು ಮನೋಹರ ಪ್ರೀತಿ ಸ್ಥಿರಂಭವತು ಸ್ವಾಹ. ಇದನ್ನು ಹೇಳಿ, ಅಥವಾ ನಿಮ್ಮ ಕೈಲಿ ಇದಕ್ಕಿಂತನೂ ಪವರ್ಫುಲ್ ಮಂತ್ರ ಒಂದಿದೆ, ಅದನ್ನು ಹೇಳ್ತೀನಿ ಅಂದರೆ ಅದನ್ನು ಬೇಕಾದರೂ ಹೇಳ್ಬೋದು. ಅದನ್ನು ಕೂಡ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಹ್ರೀಂ ಕ್ಲೀಂ ಸೌ ಹೆಸರು ಮನ ಚಿತ್ತ ಹೃದಯಾನಿ ಮಯಿ ಆಕರ್ಷಾಯ ಮಮ ಸ್ಮರಣಂ ಜಾಗರಾಯ ಸೌಮ್ಯವಾಣಿ ಸಂಪರ್ಕಂ ದೇಹಿ ಸ್ವಾಹ. ಇದು ಸ್ವಲ್ಪ ದೊಡ್ಡ ಮಂತ್ರ, ಅದಕ್ಕೋಸ್ಕರ ನೀವು ನಿಮ್ಮ ಕೈಲಾಗುತ್ತೆ ಅಂತಂದರೆ ಇದು ಅದಕ್ಕಿಂತನೂ ಪವರ್ಫುಲ್ಲೇ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹೇಳ್ತೀನಿ ಅಂದರೂ ಹೇಳಿ ಸರಿನಾ. ಈ ಮಂತ್ರದಲ್ಲೇ ಇದೆ, ಅವರು ನಿಮ್ಮನ್ನು ನೆನೆಸ್ಕೊಳ್ಬೇಕು, ಅವರು ನಿಮಗೆ ಫೋನ್ ಮಾಡಬೇಕು ಅನ್ನೋ ಫೀಲಿಂಗ್ಸು, ಆ ಭಾವನೆ ಆ ಮಂತ್ರದಲ್ಲೇ ಇದೆ ಸರಿನಾ. ಆ ಮಂತ್ರವನ್ನು ಮನಸ್ಸಿಂದ, ನಂಬಿಕೆ, ಪ್ರೀತಿಯಿಂದ, ಎಮೋಷ್ನಲಿ ನೀವು ವಿಜುವಲೈಸೇಷನ್ ಮಾಡಿಕೊಂಡು, ಕಲ್ಪನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ. ಮಿನಿಮಮ್ 11 ಸಲ ಹೇಳ್ಬೋದು. 11 ಸಲ ಏನು ಹೇಳಿದ್ರೆ ಏನು ಬರುತ್ತೆ, 11 ಸಲ ಹೇಳಿದ್ರೆ ಗ್ಯಾರಂಟಿ ರಿಸಲ್ಟ್ ಬರಲ್ಲ, ಆದರೆ ಅವರಿಗೆ ಫೀಲಿಂಗ್ಸ್ ಅಲ್ಪ ಸ್ವಲ್ಪ ಆಗೋಕ್ಕೆ ಶುರು ಆಗುತ್ತೆ. 11 ಸಲ ಬೇಡ ಸರಿ. ನಾನು ಯಾವುದೇ ಮಂತ್ರ ಕೊಟ್ಟರು 108 ಸಲ ಹೇಳಿ, ಅದಕ್ಕಿಂತನೂ ಜಾಸ್ತಿ ಹೇಳಿದ್ರೆ ಇನ್ನೂ ಒಳ್ಳೆಯದು ಸರಿನಾ. ಸ್ನೇಹಿತರೆ, ನೀವು ಮಿನಿಮಮ್ ಅಂದರೆ ಈಗ ಹೊಸಬ್ರು ನೀವು ಮಂತ್ರ ಜಪವನ್ನು ಶುರು ಮಾಡ್ತಿತ್ತು ಅಂತಂದರೆ 108 ಸಲ ಸಾಕು ಸರಿನಾ. ನಿಮಗೆ ಕಾಲ್ ಮಾಡಲೇಬೇಕು ಅನ್ನೋ ಇಮಿಡಿಯೇಟ್ ಟೆನ್ಷನಿಂದ, ಅದೇ ಒತ್ತಡದಿಂದ ನೀವು ಜಾಸ್ತಿ ಸಲ ಹೇಳ್ತೀನಿ ಹೇಳಬೇಕು ಅಂತ ನೀವು ಕಷ್ಟಪಟ್ಕೊಂಡು ಹೇಳಿದ್ರೆ ರಿಸಲ್ಟ್ ಬರಲ್ಲ ಸರಿನಾ. ನೀವು ಜಪ ಮಾಡಲೇಬೇಕು, ನೀವು ಇಷ್ಟಪಟ್ಟಿದ್ದಾಗಲೇಬೇಕು ಅನ್ನೋದು ಮನಸ್ಸಲ್ಲಿತ್ತು ಅಂತಂದರೆ ಸ್ಟ್ರಾಂಗಾಗಿ ನೀವು ಡಿಸೈಡ್ ಮಾಡಿದ ಮೇಲೆ ನೀವು ಶ್ರದ್ಧೆ ನಂಬಿಕೆಯಿಂದ ಸಮಯ ಕೊಟ್ಕೊಂಡು ಸರಿನಾ, ಸುತ್ತಮುತ್ತ ಇರೋವಂಥ ಪ್ರಪಂಚನ ಮರೆತು ನೀವು ಭಕ್ತಿಯಿಂದ ಮಾಡಬೇಕಾಗತ್ತೆ ಸರಿನಾ. ಆ ರೀತಿಯಲ್ಲಿ ಇದನ್ನು ನೀವು 2 ಮಾಲೆ ಅಷ್ಟಾದರೂ ಹೇಳ್ಬೋದು, 3 ಮಾಲೆ ಅಷ್ಟಾದರೂ ಹೇಳ್ಬೋದು ಸರಿನಾ. 108 + 108 + 108 ಈ ಥರ ನೀವು ಗ್ಯಾಪ್ ಕೊಟ್ಕೊಂಡು 5 ನಿಮಿಷನ ಗ್ಯಾಪ್ ಕೊಟ್ಕೊಂಡು ಸ್ವಲ್ಪ ಆರಾಮಾಗಿ ಹೇಳಿ ಸರಿನಾ. ಒಟ್ಟಿಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ತೊಗೊಂಡು ಹೇಳಿ. ಆದರೆ ನೀವು ಎಷ್ಟು ಮಂತ್ರ ಪಠನೆಯನ್ನು ಮಾಡ್ತೀರೋ ಅಷ್ಟು ಬೇಗ ಫಲವನ್ನು ಕೊಡುತ್ತೆ. ಎಷ್ಟು ದಿನದಲ್ಲಿ ಫಲ ಕೊಡುತ್ತೆ, ಎಷ್ಟು ದಿನ ನೀವು ತುಂಬ ಶ್ರದ್ಧೆಯಿಂದ ಮಾಡಿದ್ರೆ, ತುಂಬ ಭಕ್ತಿಯಿಂದ ಮಾಡಿದ್ರೆ 3 ದಿನದಲ್ಲಿ ಫಲ ಬರ್ಬೋದು. 3 ದಿನ ನಿಜವಾಗ್ಲೂ ಬರುತ್ತಾ ಸ್ನೇಹಿತರೆ? ನಂಬಿಕೆ ಅನ್ನೋದು ತುಂಬ ದೊಡ್ಡದಂತೆ. ದೇವರನ್ನೇ ಬೇಕಾದರೂ ನಾವು ಕರ್ಕೋಬೋದು. ಅಷ್ಟರ ಮಟ್ಟಿಗೆ ಭಕ್ತಿ ಅನ್ನೋದಿದ್ದರೆ ನಾವು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಬರೀ 3 ದಿನವೇ ಅಲ್ಲ, ತಕ್ಷಣದಲ್ಲೂ ಇಮಿಡಿಯೇಟ್ ಫಲನೂ ಬರ್ಬೋದು, ಒಂದೇ ದಿನದಲ್ಲಿ ಫಲ ಬರ್ಬೋದು. ಏಕೆಂದರೆ ನಮ್ಮ ಭಕ್ತಿ, ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ರಿಸಲ್ಟ್ ಅಷ್ಟೇ ಬೇಗ ಬರುತ್ತೆ. ಈ ನೆಗೆಟಿವ್ ಆಗಿ ಬರುತ್ತಾ ಹೋಗುತ್ತಾ ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡಿತ್ತು ಅಂತಂದರೆ ಖಂಡಿತ ಯಾವ ಫಲನೂ ಬರಲ್ಲ ಸರಿನಾ. 3 ದಿನದಲ್ಲಿ ಬರ್ಬೋದು, 7 ದಿನದಲ್ಲಿ ಬರ್ಬೋದು, 21 ದಿನದಲ್ಲಿ ಬರ್ಬೋದು. ಇದನ್ನು ನೀವು ಎಷ್ಟು ದಿನ ಮಾಡಬೇಕು? ನಾನು ಹೇಳೋ ಯಾವುದೇ ಮಂತ್ರಗಳನ್ನು ನೀವು 41 ಅಥವಾ 48 ದಿನ ಮಾಡ್ಬೋದು. ರಿಸಲ್ಟ್ ಬಂದ ಮೇಲೆ ಬೇಕಾದರೆ ನಿಲ್ಲಿಸಿ ಆಯಿತಾ. ಗಟ್ಟಿ ಫಲ ಬರಬೇಕು ಅಂದರೆ ಮಂತ್ರ ಜಪ ಜಾಸ್ತಿ ಮಾಡಬೇಕು ಆಯಿತಾ. ಲಾಂಗ್ ಟೈಮಲ್ಲಿ ನೀವು ಮಂತ್ರ ಜಪವನ್ನು ಮಾಡಬೇಕು. ಅಷ್ಟು ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬನ್ನಿ. ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ, ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಾ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾನು ವಿಶೇಷ ಮಂತ್ರದ ಜೊತೆ, ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬೈ, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.